ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿ. ಈ ದಿನ ಸೆಷನ್ಸಲ್ಲಿ ನಾನು ನಿಮಗೆ ಇಂಟರ್ವ್ಯೂಯಲ್ಲಿ ಕೇಳ್ಬೋದಾದಂಥ ಒಂದು 5 ಎಕ್ಸೆಲ್ ಕ್ವಶನ್ಸ್ ಬಗ್ಗೆ ಹೇಳ್ಕೊಡ್ತೇನೆ. ಟಾಪಿಕ್ ಬಂದು 5 ಎಕ್ಸೆಲ್ ಕ್ವಶನ್ಸ್ ಆಸ್ಕ್ಡ್ ಇನ್ ಜಾಬ್ ಇಂಟರ್ವ್ಯೂಸ್. ನಿಮಗೆ ಇದರಲ್ಲಿ ಮೇಯ್ನಾಗಿ ವಿ ಲುಕ್ಅಪ್, ಪೈವೋಟ್ ಟೇಬಲ್, ಪಾಸ್ವರ್ಡ್ ಪ್ರೊಟೆಕ್ಷನ್, ಡೇಟಾ ವ್ಯಾಲಿಡೇಷನ್, ಕಂಡೀಷನ್ ಫಾರ್ಮ್ಯಾಟಿಂಗ್ ಇವುಗಳ ಬಗ್ಗೆ ಹೇಳ್ಕೊಡ್ತೇನೆ. ಇವೆಲ್ಲ ಬಂದು ನಿಮಗೆ ನಾನು ನೋಡಿರೋ ಹಾಗೆ ಸಾಮಾನ್ಯವಾಗಿ ಇಂಟರ್ವ್ಯೂಸಲ್ಲಿ ಕೇಳಿರುವಂಥ ಎಕ್ಸೆಲ್ ಬೇಸಿಕ್ ಕ್ವಶನ್ಸ್ ಆಗಿರುತ್ತೆ. ನೀವು ಯಾವುದೇ ಇಂಟರ್ವ್ಯೂಲ್ಲಾಗಲಿ ನಿಮಗೆ ಎಕ್ಸೆಲ್ ಗೊತ್ತಾ ಅಂತ ಕೇಳಿದ್ರೆ ಹೌದು ನನಗೆ ಗೊತ್ತು ಅಂತ ಹೇಳ್ಬೋದು ಈ ವಿಡಿಯೋ ನೋಡಾದ್ಮೇಲೆ. ಓಕೆನಾ? ನೆಕ್ಸ್ಟ್ ಓಕೆ, ಲೆಟ್ ವಿ ಸ್ಟಾರ್ಟ್ ಫ್ರಮ್ ವಿ ಲುಕ್ಅಪ್. ಓಕೆ, ವಿ ಲುಕ್ಅಪ್ ಬಂದು ವರ್ಟಿಕಲ್ ವ್ಯಾಲ್ಯೂಸನ್ನು ಫೈಂಡ್ ಮಾಡೋದಾಗಿರುತ್ತೆ. ಹೇಗೆಂದರೆ ವರ್ಟಿಕಲ್ ಅಂದರೆ ಈಗ ವರ್ಟಿಕಲ್ ಓಕೆ, ಈಗ ರೋಹಿತ್ ಅನ್ನೋರು ಮ್ಯಾಥ್ಸ್, ಈಗ ಅವ್ರದ್ದು ಇಲ್ಲಿ ಇದು ಬಂದು ಡೇಟಾ ಶೀಟ್. ನಿಮಗೆ ಡೇಟಾ ಶೀಟಲ್ಲಿ ನಿಮ್ಮದು ರಾ ಡೇಟಾ ಇರುತ್ತೆ, ಅಂದರೆ ಒಂದು ಕಂಬೈನ್ಡ್ ಡೇಟಾ ಇರುತ್ತೆ. ಅದ್ರಲ್ಲಿ ತುಂಬ ಥರದ ವ್ಯಾಲ್ಯೂಸ್ ಇರ್ಬೋದು. ಬೇರೆ ಇದು ನಾನು ಬಂದು ಸ್ಯಾಂಪಲ್ಗೆ ತಗೊಂಡಿದ್ದೀನಿ, ನಿಮಗೆ ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ. ತುಂಬ ಥರ ಡೇಟಾ ಇರುತ್ತೆ. ಆದರೆ ನೀವು ಒಂದು ಸರಿ ವಿ ಲುಕ್ಅಪ್ ಕಲ್ತಿದ್ದೀರಂದರೆ ಯಾವುದೇ ಡೇಟಾ ಆದ್ರೂ ನೀವು ಆ ವಿ ಲುಕ್ಅಪ್ ಫಾರ್ಮುಲಾ ಯೂಸ್ ಮಾಡಿ ವರ್ಕ್ ಮಾಡ್ಬೋದು. ಓಕೆ, ಈಗ ನಮಗೆ ಇಲ್ಲಿ ಡೇಟಾ ಶೀಟ್ ಅಂದ್ಕೊಳ್ಳಿ ಇದನ್ನು. ಈ ಡೇಟಾ ಶೀಟಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಅವ್ರ ಮಾರ್ಕ್ಸ್ ಇಂಗ್ಲೀಷು, ಮ್ಯಾಥ್ಸು, ಸೈನ್ಸಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಇದೆ. ನಮಗೀಗ ಬೇಕಾಗುತ್ತೆ. ಓಕೆ, ನಾವೀಗ ವಿ ಲುಕ್ಅಪ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಓಕೆ, ನಮಗೆ ಒಂದು ಹೆಡ್ಡಿಂಗ್ ನೇಮ್ ಅಂತಿರುತ್ತೆ, ಮತ್ತು ಅವ್ರ ಮ್ಯಾಥ್ಸಲ್ಲಿ ಎಷ್ಟು ಮಾರ್ಕ್ಸ್ ಇದೆ. ಓಕೆ, ಈಗ ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಫಾರ್ಮುಲಾ ಅಪ್ಲೈ ಮಾಡಬೇಕಾದ್ರೆ ಯಾವತ್ತೂ ನಾವು ಈಕ್ವಲ್ಸಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಕ್ವಲ್ಸ್ ವಿ ಲುಕ್ಅಪ್ ಈ ಸೆಲ್ನ ಸೆಲೆಕ್ಟ್ ಮಾಡಬೇಕು. ಈ ಸೆಲ್ ಏನಂದರೆ ಲುಕ್ಅಪ್ ವ್ಯಾಲ್ಯೂ ಅಂದರೆ ನೇಮ್ ಹತ್ರ ನಾವು ಯಾರು ನೇಮ್ ಹಾಕ್ತಿರೋ ಅವ್ರದ್ದು ಮ್ಯಾಥ್ಸಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನ ತೋರಿಸೋದಾಗಿರುತ್ತೆ. ಓಕೆನಾ? ಅದರಿಂದ ನಾವು ಲುಕ್ಅಪ್ ವ್ಯಾಲ್ಯೂ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಈಗ ಡೇಟಾದಲ್ಲಿ ನಮ್ಮ ಡೇಟಾ ಎಲ್ಲಿದೆ ಅಂದರೆ, ಈಗ ನಾವು ಯಾರು ಮಾರ್ಕ್ಸ್ ಹುಡುಕ್ತಿದ್ದೀರೋ ಅವ್ರ ಡೇಟಾ ಎಲ್ಲಿದೆ ಅಂತ. ಈಗ ನಾನು ಸಿಂಪಲಾಗಿ ಒಂದು ಟೇಬಲ್ ಹಾಕಿದ್ದೇನೆ. ಟೇಬಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಮಗೆ ಈಗ ಮ್ಯಾಥ್ಸ್ ಮಾರ್ಕ್ಸ್ ಬಂದು ಎಷ್ಟನೇ ಕಾಲಮಲ್ಲಿದೆ ಅಂತ ನೋಡಬೇಕಾಗುತ್ತೆ. ಓಕೆ, ಮ್ಯಾಥ್ಸ್ ಬಂದು ಇದು ಬಂದು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್. ಓಕೆನಾ? ಮ್ಯಾಥ್ಸ್ ಅನ್ನೋದು ಬಂದು ಥರ್ಡ್ ಕಾಲಮಲ್ಲಿದೆ. ಥರ್ಡ್ ಕಾಲಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಎಕ್ಸಾಕ್ಟ್ ಮ್ಯಾಚ್ ಅಂತ ಕೂಡ ಸೆಲೆಕ್ಟ್ ಮಾಡ್ಬೋದು, ಇಲ್ಲ 0 ಆದರೂ ಎಂಟರ್ ಮಾಡ್ಬೋದು ನೀವು. ಓಕೆ, ಈಗ ಇಲ್ಲಿ ನಾವು ಯಾರ್ದಾದ್ರೂ ಒಂದು ಹೆಸರು ಟೈಪ್ ಮಾಡೋಣ. ನಾಗೇಶ್ ಅಂತ ನೋಡಿ. ಓಕೆ, ನೋಡಿ ನಾಗೇಶ್, ಮ್ಯಾಥ್ಸಲ್ಲಿ ಅವ್ರದ್ದು 60. ಓಕೆನಾ? ಅದೇ ರೀತಿ ಶೀಲಾ ಅಂದ್ಕೊಳ್ಳಿ, 95. ಓಕೆನಾ? ಮತ್ತೆ ನಾಗೇಶ್ ಅಂತ ಟೈಪ್ ಮಾಡಿ. ನೀವು ಯಾರು ಹೆಸರು ಹಾಕ್ತಿರೋ ಅವ್ರದ್ದು ಮ್ಯಾಥ್ಸಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅಂತ ಇಲ್ಲಿ ಈಸಿಯಾಗಿ ಬಂದ್ಬಿಡುತ್ತೆ. ನೀವು ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಸುನಿಲ್. ಓಕೆನಾ? ಓಕೆ, ಇದು ವಿ ಲುಕ್ಅಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟು ವಿ ಲುಕ್ಅಪ್ ಆದಮೇಲೆ ಪೈವೋಟ್ ಟೇಬಲ್. ಓಕೆ, ಪೈವೋಟ್ ಟೇಬಲ್ ಬೇಸಿಕ್ ಆಗಿ ನಿಮಗೆ ಒಂದು ಸೇಮ್ ಅದೇ ವಿ ಲುಕ್ಅಪ್ ಅಲ್ಲಿ ಹೇಗಿರುತ್ತೆ ಡಾಟಾ ಇರುತ್ತಲ್ವ, ಅದೇ ಥರ ಒಂದು ಡೇಟಾ ಇರುತ್ತೆ ನಿಮ್ಮ ಹತ್ರ. ಆ ಡೇಟಾನ ನೀವು ಈಸಿಯೆಸ್ಟ್ ವೇ ಅಲ್ಲಿ ಈಸಿಯಾಗಿ ಅಂದರೆ ತುಂಬ ಕನ್ಫ್ಯೂಷನ್ಸ್ ಇಲ್ದಿರ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಪೈವೋಟ್ ಟೇಬಲ್ ಯೂಸ್ ಮಾಡ್ಬೋದು ನೀವು. ಈಗ ಹೇಗಂದರೆ ನನ್ನ ಹತ್ರ ಒಂದು ಡೇಟಾ ಇದೆ. ಓಕೆನಾ? ಈ ಡೇಟಾಗೆ ನಾವು ಪೈವೋಟ್ ಟೇಬಲ್ ಹಾಕ್ತೀರಿ. ಓಕೆ, ಇನ್ಸರ್ಟ್ಗೆ ಹೋಗಿ ಪೈವೋಟ್ ಟೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನ್ಯೂ ಶೀಟ್ ಅಂದರೆ ಹೊಸ ಶೀಟ್ ಓಪನ್ ಮಾಡಬೇಕು ಅಂದರೆ ನ್ಯೂ ಶೀಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ನಿಮಗೆ ಎಕ್ಸಿಸ್ಟಿಂಗ್ ಶೀಟಲ್ಲೇ ಅಪ್ಲೈ ಮಾಡ್ತಿದ್ದೀನಿ ಪೈವೋಟ್ ಟೇಬಲ್ನ. ಅದಕ್ಕೆ ಎಕ್ಸಿಸ್ಟಿಂಗ್ ವರ್ಕ್ ಶೀಟನ್ನು ಸೆಲೆಕ್ಟ್ ಮಾಡಿ ಸೆಲ್ಲನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಮಗೆ ಏನು ಬೇಕಿಲ್ಲಿ? ಓಕೆ, ಫಸ್ಟ್ ನಾವು ಪೈವೋಟ್ ಟೇಬಲ್ ಏನು ಡೇಟಾ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋಣ. ರೋಹಿತ್ ಅನ್ನೋ ಒಬ್ಬ ಎಂಪ್ಲಾಯಿ LCD ಟಿವಿನ ಸೇಲ್ ಮಾಡಿದ್ದಾನೆ. LCD ಟಿವಿ ವ್ಯಾಲ್ಯೂ ಬಂದು 25,000. ಅದರಲ್ಲಿ ಅವನಿಗೆ 5% ಕಮಿಷನ್ ಸಿಕ್ಕಿದೆ. 5% ಕಮಿಷನ್ 25,000ಗೆ 1,250 ರುಪೀಸ್ ಆಯಿತು. ಅದೇ ಥರ ಟೋಟಲ್ ನಾನಿಲ್ಲಿ ರಾ ಡೇಟಾ ಒಂದನ್ನು ಎಂಟ್ರಿ ಮಾಡಿದ್ದೀನಿ. ಓಕೆ, ನಮಗೀಗ ಏನು ಬೇಕು? ಟೋಟಲ್ ಎಂಪ್ಲಾಯೀಸು ಅವ್ರ ಕಮಿಷನ್ ಎಷ್ಟೆಷ್ಟು ಬೇಕು, ಇಲ್ಲ ಯಾರ್ಯಾರು. ಈಗ ರೋಹಿತ್ ಅನ್ನೋನೇ ತುಂಬ ಐಟಮ್ಸ್ ಸೇಲ್ ಮಾಡಿದ್ದಾನೆ. ನೋಡಿ, ರೋಹಿತ್ LCD ಟಿವಿ ಸೇಲ್ ಮಾಡಿದ್ದಾನೆ, ರೋಹಿತ್ ವಾಷಿಂಗ್ ಮಿಷಿನ್ ಸೇಲ್ ಮಾಡಿದ್ದಾನೆ, ರೋಹಿತ್ ಫ್ರಿಜ್ ಸೇಲ್ ಮಾಡಿದ್ದಾನೆ. ಈಗ ಒಂದು ಟೋಟಲ್ ಎಷ್ಟು ಕಮಿಷನ್ ಬಂದಿದೆ ಅನ್ನೋದು ನೋಡಬೇಕಲ್ವ ನಾವು. ಅಷ್ಟು ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ನೀವು
ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಪೈವೋಟ್ ಟೇಬಲ್ ಯೂಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನಾನು ನೇಮ್ನ ರೋಸಲ್ಲಿ ಬಂದು ನೇಮ್ಸ್ ಹಾಕಿದ್ದೀನಿ. ಮತ್ತು ಕಮಿಷನ್ 5% ಕಮಿಷನ್ ಆನ್ ಸೇಲ್ಸ್ ಬಂದು ವ್ಯಾಲ್ಯೂಸಲ್ಲಿ ಹಾಕ್ತೀನಿ. ಈಗ ನೋಡ್ಬೋದು ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಬಂದಿದೆ ಅಂತ. ಓಕೆನಾ, ಇದೊಂದೇ ವೇಲೆ ಇದ್ರಲ್ಲಿ ತುಂಬ ವೇಸ್ ಇದೆ ನಿಮಗೆ. ಈಗ ಸಪೋಸ್ ಇಲ್ಲಿ ನೇಮ್ ತೆಗೀರಿ, ಸೇಲ್ಸ್ ಇವಾಗ ಪ್ರಾಡಕ್ಟ್ ಕ್ಯಾಟಗರಿ ಯಾವ್ಯಾವ ಕ್ಯಾಟಗರಿ ಮೇಲೆ ಯಾರ್ಯಾರು ಎಷ್ಟು ಸೇಲ್ ಮಾಡಿದ್ದಾರೆ ಅಂತ ನೋಡೋಣ. ರೋಸಲ್ಲಿ ಪ್ರಾಡಕ್ಟ್ಸ್ ಹಾಕಿ, ಮತ್ತು ಯಾರ್ಯಾರು ಎಷ್ಟೆಷ್ಟು ಸೇಲ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಬಂದಿದೆ, ಯಾವ ಕ್ಯಾಟಗರಿಲಿ ಅಂದರೆ ಪ್ರಾಡಕ್ಟ್ ಕ್ಯಾಟಗರಿ ಮೇಲೆ ಅನ್ನೋದಾದರೆ ಕಾಲಮ್ಸಲ್ಲಿ ಹಾಕಿ ನೀವು ನೋಡ್ಬೋದು ಈಗ. ಓಕೆನಾ, ಲಾವಣ್ಯ ಅನ್ನೋರು ಕ್ಯಾಮ್ರಾ ಸೇಲ್ ಮಾಡಿದ್ದಾರೆ, ಮತ್ತು ಹೋಮ್ ಥಿಯೇಟರ್ ಸೇಲ್ ಮಾಡಿದ್ದಾರೆ. ಟೋಟಲ್ 3500 ಕಮಿಷನ್ ಬಂದಿದೆ ಅವ್ರಿಗೆ. ಓಕೆನಾ, ಈ ಥರ ಎಲ್ಲರದು ಬಂದಿದೆ ಇಲ್ಲಿ, ಯಾರ್ಯಾರು ಏನೇನು ಸೇಲ್ ಮಾಡಿದ್ದಾರೆ, ಅವ್ರಿಗೆ ಎಷ್ಟೆಷ್ಟು ಕಮಿಷನ್ ಬಂದಿದೆ, ಯಾವ್ಯಾವ ಐಟಮ್ಸ್ ಮೇಲೆ ಅನ್ನೋದು. ಮತ್ತು ಅದನ್ನು ನೇಮ್ಸ್ನ ನೀವು ಮತ್ತೆ ಬೇಕಾದರೆ ನೇಮ್ನ ಇಲ್ಲಿ ಹಾಕಿ ಪ್ರಾಡಕ್ಟ್ಸ್ನ ಇಲ್ಲಿ ಕೂಡ ಹಾಕ್ಬೋದು. ಇಲ್ಲಿ ಹಾಕಿ ಕೂಡ ನೋಡ್ಬೋದು ಯಾರ್ಯಾರು ಏನೇನು ಸೇಲ್ ಮಾಡಿದ್ದಾರೆ ಅನ್ನೋದು. ನೋಡಿ, ಲಾವಣ್ಯ 2850 rupees ಕ್ಯಾಮ್ರಾ ಸೇಲ್ ಮಾಡಿದ್ದಾರೆ. ಸುನಿಲ್ ಅನ್ನೋರು ಕೂಡ ಮಾಡಿದ್ದಾರೆ. ಇಷ್ಟಿಷ್ಟು ಕಮಿಷನ್ಸ್ ಅವ್ರಿಗೆ ಬರುತ್ತೆ. ನಿಮ್ಗೆ ಯಾವ ಥರ ಬೇಕು ಇದರಲ್ಲಿ ಪೈವೋಟ್ ಟೇಬಲಲ್ಲಿ ನೀವು ಆ ಥರ ಅಪ್ಲೈ ಮಾಡಿ ನಿಮ್ಮ ರಿಸಲ್ಟ್ ಯಾವ ಥರ ಬೇಕೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಇದು ಯಾವ ಥರ ನೀವು ಸೆಲೆಕ್ಟ್ ಮಾಡ್ಕೊತೀರ ಅಂತ. ನಿಮ್ಗೆ ಇಲ್ಲಿರುತ್ತಲ್ವಾ ಆಪ್ಷನ್ಸ್ ಏನಿದೆ ಇಲ್ಲಿ, ಈ ಆಪ್ಷನ್ ಸೆಲೆಕ್ಟ್ ಮಾಡಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಪೈವೋಟ್ ಟೇಬಲ್ ಅರ್ಥ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ಬಂದು ಪಾಸ್ವರ್ಡ್ ಪ್ರೊಟೆಕ್ಷನ್. ಓಕೆ, ಈಗ ನಿಮ್ಗೆ ಇಂಟರ್ವ್ಯೂಲ್ಲಿ ಕೇಳ್ತಾರೆ ನಿಮ್ಮ ಪಾಸ್ವರ್ಡ್ ಫೈಲ್ನ ಒಂದು ಎಕ್ಸೆಲ್ ಫೈಲ್ ಕೊಟ್ಟು ಅದನ್ನು ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡೋಕ್ಕೆ ಬರುತ್ತಾ ಅಂತ. ಹೌದು ಸರ್, ಬರುತ್ತೆ. ಹೇಗೆ ಪಾಸ್ವರ್ಡ್ ಪ್ರೊಟೆಕ್ಷನ್ 3 ಟೈಪ್ಸ್ ಮಾಡ್ಬೋದು. ಹೇಗೆ ಅಂದರೆ, ಒಂದು ಕಂಪ್ಲೀಟ್ ಫೈಲ್ನೇ ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿ ಮಾಡ್ಬೋದು, ಇಲ್ಲ ಶೀಟ್ನ ಪಾಸ್ವರ್ಡ್ ಪ್ರೊಟೆಕ್ಷನ್ ಆಗಿ ಮಾಡ್ಬೋದು, ಮತ್ತು ಸೆಲ್ಸನ್ನು ಕೂಡ ಪ್ರೊಟೆಕ್ಷನ್ ಮಾಡ್ಬೋದು. ಹೇಗೆ ಅಂದರೆ, ಈಗ ನಿಮಗೆ ಕಂಪ್ಲೀಟ್ ಶೀಟ್ ಪಾಸ್ವರ್ಡ್ ಪ್ರೊಟೆಕ್ಷನ್ ಮಾಡಬೇಕಂದ್ರೆ ಫೈಲ್ಗೆ ಹೋಗಿ ಫೈಲ್ ಪ್ರೊಟೆಕ್ಟ್ ವರ್ಕ್ಬುಕ್. ಓಕೆನಾ, ಇಲ್ಲಿ ನೀವು ಬಂದು ಪ್ರೊಟೆಕ್ಟ್ ಕರೆಂಟ್ ಶೀಟ್. ಓಕೆನಾ, ಇಲ್ಲ ಎನ್ಕ್ರಿಪ್ಟ್ ವಿತ್ ಪಾಸ್ವರ್ಡ್ ಕೊಡಿ. ನಾನು 1 2 3 ಅಂತ ಕೊಡ್ತಿದ್ದೀನಿ. 1 2 3. ಓಕೆ, ಈಗ ನಿಮಗೆ ಶೀಟ್ ಕಂಪ್ಲೀಟ್ ಪ್ರೊಟೆಕ್ಟ್ ಆಗಿರುತ್ತೆ. ಅಂದರೆ ನೀವು ಶೀಟ್ ಓಪನ್ ಮಾಡಬೇಕು ಅಂದರೆ, ಆ ಶೀಟ್ ಎಕ್ಸೆಲ್ ಫೈಲ್ನ ಓಪನ್ ಮಾಡಬೇಕು ಅಂತಾದರೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ನೀವು 1 2 3 ಪ್ರೆಸ್ ಮಾಡಿದ್ರೆ ನಿಮಗೆ ಓಪನ್ ಆಗೋದು. ಓಕೆನಾ, ನೆಕ್ಸ್ಟ್ ನಿಮಗೆ ಈ ಶೀಟನ್ನು ಪ್ರೊಟೆಕ್ಟ್ ಮಾಡಬೇಕು ಅಂದ್ಕೊಳ್ಳಿ. ಇನ್ಸರ್ಟ್, ಸಾರಿ ಗೈಸ್, ರಿವ್ಯೂಗೆ ಹೋಗಿ ರಿವ್ಯೂ ಅಲ್ಲಿ ಪ್ರೊಟೆಕ್ಟ್ ಶೀಟ್ ಕೊಡಿ. ಓಕೆನಾ, ಸೇಮ್ ನಿಮಗೆ ಪಾಸ್ವರ್ಡ್ ಕೇಳುತ್ತೆ 1 2 3. ಓಕೆ, ಮತ್ತೆ ಎಂಟರ್ ಮಾಡಿ ಪಾಸ್ವರ್ಡ್ನ 1 2 3. ನಿಮ್ಗೆ ಏನು ಪಾಸ್ವರ್ಡ್ 1 2 3 ಅಂತೆಲ್ಲ ನಿಮ್ಗೆ ಏನು ಪಾಸ್ವರ್ಡ್ ಬೇಕು ಪಾಸ್ವರ್ಡ್ ಕೊಡ್ಬೋದು. ಈಗ ನಾನು ಈ ಶೀಟ್ನ ಎಂಟರ್ ಮಾಡೋಕ್ಕೆ ಹೋದರೆ ನೋಡಿ ಈ ಥರ ಬರುತ್ತೆ. ಬೈ ಚಾನ್ಸ್ ನಿಮಗೆ ಈ ಸೆಲ್ಸ್ ಮಾತ್ರನೇ ಅನ್ಬ್ಲಾಕ್ ಮಾಡಬೇಕು, ಇಲ್ಲಿ ಏನಾದರೂ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕು. ಫುಲ್ ಶೀಟ್ ನಿಮಗೆ ಪ್ರೊಟೆಕ್ಟ್ ಆಗಿರಬೇಕು, ಆದರೆ ಜಸ್ಟ್ ಈ ಶೀಟ್ಸ್ ಮಾತ್ರ ನಿಮಗೆ ಅನ್ಪ್ರೊಟೆಕ್ಟ್ ಆಗಿರಬೇಕು ಅಂತ ಆದರೆ ಹೋಮ್, ಪಾಸ್ವರ್ಡ್ ಪ್ರೊಟೆಕ್ಷನ್ ಆಗಿದೆ, ಅನ್ಪ್ರೊಟೆಕ್ಟ್ ಮಾಡೋಣ. ಓಕೆನಾ, ಅನ್ಪ್ರೊಟೆಕ್ಟ್. ಓಕೆ, ಈಗ ಜಸ್ಟ್ ನಿಮಗೆ ಈ ಸೆಲ್ಸ್ ಒಂದು ಕಲರ್ ಕೊಡೋಣ. ಇದಕ್ಕೆ ಇದು ಮಾತ್ರ ನಿಮಗೆ ಅನ್ಪ್ರೊಟೆಕ್ಟ್ ಆಗಬೇಕು ಅಂದರೆ ಪ್ರೊಟೆಕ್ಷನ್ ಲಾಕ್ಡ್ನ ಅನ್ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಈಗ ಮತ್ತೆ ರಿವ್ಯೂಗೆ ಹೋಗಿ ಪ್ರೊಟೆಕ್ಟ್ ಶೀಟ್ ಕೊಡಿ. ಪಾಸ್ವರ್ಡ್ 1 2 3 1 2 3 ನೋಡಿ, ನೀವು ಇಲ್ಲಿ ಮಾತ್ರ ಎಂಟ್ರಿ ಮಾಡ್ಬೋದು. ಇಲ್ಲಿ ಏನು ಬೇಕಾದರೂ ಟೈಪ್ ಮಾಡಿ. ಓಕೆ, ನಾ ಕಲರ್ ಡಾರ್ಕ್ ಕೊಟ್ಟಿದ್ದೀನಿ, ಗೊತ್ತಾಗ್ತಿಲ್ಲ ಅನ್ಕೊತೀನಿ. ಆದರೆ ನೋಡಿ, ಬೇರೆ ಎಲ್ಲೂ ನಿಮಗೆ ವರ್ಕ್ ಆಗಲ್ಲ. ಜಸ್ಟ್ ನೀವು ಎಲ್ಲಿ ಅನ್ಪ್ರೊಟೆಕ್ಟ್ ಮಾಡಿದ್ದೀರ ಸೆಲ್ಸ್ನ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ ನಿಮಗೆ. ಓಕೆನಾ ಗೈಸ್, ಅರ್ಥ ಆಗಿದೆ ಅನ್ಕೊಂತೀನಿ ನಿಮಗೆ ಪಾಸ್ವರ್ಡ್ ಪ್ರೊಟೆಕ್ಷನ್. ನೆಕ್ಸ್ಟು ಡೇಟಾ ವ್ಯಾಲಿಡೇಷನ್. ಓಕೆ, ಡೇಟಾ ವ್ಯಾಲಿಡೇಷನ್ ಬಂದು ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಇಲ್ಲೇ ಇಟ್ಕೊಳ್ಳಿ. ನಿಮಗೆ ಓಕೆ, ಸ್ಟೂಡೆಂಟ್ಸ್ ನೇಮ್ ಇದೆ. ಸ್ಟೂಡೆಂಟ್ಸ್ ನೇಮಲ್ಲಿ ಯಾರನ್ನು ಸೆಲೆಕ್ಟ್ ಮಾಡಬೇಕು ಅಂತ ಈಗ ನೀವು ಟೈಪ್ ಮಾಡಿದ್ರಲ್ಲ ಸುನಿಲ್ ಅಂತ. ಓಕೆ, ಸುನಿಲ್ ಅಂತ ಟೈಪ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು. ಅದರಿಂದ ನಿಮಗೆ ಡೇಟಾ ವ್ಯಾಲಿಡೇಷನಲ್ಲಿ ಏನಾಗುತ್ತೆ, ನಿಮ್ಗೊಂದು ಲೀಸ್ಟ್ ಬರುತ್ತೆ. ಲೀಸ್ಟಲ್ಲಿ ನೀವು ಯಾರನ್ನು ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ನಾನು ಇವಾಗ ಇಲ್ಲಿ ಡೇಟಾ ವ್ಯಾಲಿಡೇಷನ್ ಡೇಟಾ
ಇಲ್ಲೋಗಿ ಡೇಟಾ ವ್ಯಾಲಿಡೇಷನ್ಗೆ ಹೋಗಿ, ಓಕೆನಾ. ಇಲ್ಲಿ ಬಂದು ಲಿಸ್ಟ್ ಕೊಡಿ. ಲಿಸ್ಟ್ ಕೊಟ್ಟು ಸೋರ್ಸಲ್ಲಿ ಬಂದು ನಿಮ್ಮ ಲೀಸ್ಟ್ ಎಲ್ಲಿದೆ ಅಂದರೆ ಸ್ಟೂಡೆಂಟ್ಸ್ ನೇಮ್ ಲೀಸ್ಟ್ ಎಲ್ಲಿದೆ. ಈಗ ನನ್ನ ಡೇಟಾದಲ್ಲಿ ಸ್ಟೂಡೆಂಟ್ಸ್ ನೇಮ್ ಲಿಸ್ಟ್ ಬಂದು ಈ ಟೇಬಲಲ್ಲಿ ಇದೆ, ಆ ಟೇಬಲ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಈಗ ನೋಡಿ ನಿಮಗೆ ಲಿಸ್ಟ್ ಬರುತ್ತೆ ರೋಹಿತ್. ನೀವು ಅಲ್ಲಿ ಸೆಲೆಕ್ಟ್ ಮಾಡ್ತಿದ್ದಂಗೆ ಆ ಸೆಲ್ಸಲ್ಲಿ ವ್ಯಾಲ್ಯೂ ಚೇಂಜ್ ಆಗುತ್ತೆ. ವ್ಯಾಲ್ಯೂ ಚೇಂಜ್ ಆದಂಗೆ ಅವ್ರ ಮ್ಯಾಥ್ಸ್ ಮಾರ್ಕ್ಸ್ ಏನಿದೆ ಅದು ಬರುತ್ತೆ. ಅಂದರೆ ಇದು ಈಸಿಯೆಸ್ಟ್ ವೇ. ಈಗ ನೀವು ಟೈಪ್ ಮಾಡೋದ್ರಲ್ಲಿ ಟೈಮ್ ಹಿಡಿಯುತ್ತಲ್ವಾ, ಹೀಗಿದ್ರೆ ನಿಮ್ಗೆ ಯೂಸೇ ಆಗುತ್ತೆ. ಡ್ರಾಪ್ ಡೌನ್ ಓಪನ್ ಮಾಡಿ ನಿಮ್ಗೆ ಯಾವ ಹೆಸರು ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಬೋದು. ಓಕೆ ಗೈಸ್, ಈಸಿ ಆಗಿತ್ತಲ್ವಾ ಡೇಟಾ ವ್ಯಾಲಿಡೇಷನ್. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್, ಅದು ತುಂಬ ಇಂಪಾರ್ಟೆಂಟ್, ಇದು ತುಂಬ ಯೂಸ್ ಆಗುತ್ತೆ, ಕಂಡೀಷನ್ ಫಾರ್ಮ್ಯಾಟಿಂಗ್. ಓಕೆ, ಕಂಡೀಷನ್ ಫಾರ್ಮ್ಯಾಟಿಂಗ್. ಓಕೆ, ನಾವು ಪೈವಟ್ ಡೇಟಾದಲ್ಲಿ ಯೂಸ್ ಮಾಡೋಂಥ ಡೇಟಾನೇ ಯೂಸ್ ಮಾಡೋಣ. ಇದರಲ್ಲಿ ನಿಮಗೆ ತುಂಬ ಯಾರು ಸೇಲ್ ಮಾಡಿದ್ದಾರೆ, ತುಂಬ ವ್ಯಾಲ್ಯೂ ಯಾರ್ದಿದೆ ಅನ್ನೋದೇನ ಕಂಡುಹಿಡಿಬೇಕು ಅಂದ್ಕೊಳ್ಳಿ. ಓಕೆ, ನೀವೀಗ ಇಲ್ಲಿ ಹೋಗ್ಬೋದು, ತುಂಬ ಕಮಿಷನ್ ಯಾರಿಗೆ ಬಂದಿದೆ ಇಲ್ಲ, ಈ ಡೇಟಾ ಇಟ್ಕೊಳ್ಳಿ, ನೇಮ್. ಓಕೆನಾ, ಇದರಲ್ಲಿ ನಿಮಗೆ ಅಂದರೆ ಇದು ಚಿಕ್ಕ ಟೇಬಲ್ ಆಗಿರೋದ್ರಿಂದ ನಿಮ್ಗೆ ತುಂಬ ಬೇಗ ಗೊತ್ತಾಗುತ್ತೆ ಯಾರಿಗೆ ತುಂಬ ಜಾಸ್ತಿ ಕಮಿಷನ್ ಬಂದಿದೆ ಅಂತ. ಅದೇ ತುಂಬ ಲಾರ್ಜ್ ಸೈಜ್ ಟೇಬಲ್ ಆದರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತಲ್ವ. ಅದನ್ನು ಕಂಡೀಷನ್ ಫಾರ್ಮ್ಯಾಟಿಂಗ್ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ ನಿಮಗೆ. ಓಕೆ, ಇಲ್ಲಿ ಬಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಏನು ತುಂಬ ಜಾಸ್ತಿ ಕಮಿಷನ್ ಯಾರಿಗೆ ಬಂದಿದೆ ಅನ್ನೋದು ಸೆಲೆಕ್ಟ್ ಮಾಡಬೇಕು ಅನ್ನೋದಾದರೆ ಅವ್ರದ್ದು ಗ್ರೀನಲ್ಲಿ ಬರಬೇಕು, ಇಲ್ಲ ಯಾವ ಗ್ರೀನಲ್ಲಿ ಬರಬೇಕು ಅಂತ ಇಟ್ಕೊಳ್ಳಿ, ಅದನ್ನು ಸೆಲೆಕ್ಟ್ ಮಾಡ್ಬೋದು ನೀವು. ಓಕೆ, ಇವಾಗ ನೋಡಿ ಈ ಥರ ಟೇಬಲ್ ಬರುತ್ತೆ. ಇದು ಬಂದು ಗ್ರೇಡಿಯಂಟ್ ಫಿಲ್ ಅಂತ, ಇಲ್ಲಾಂದರೆ ಈ ಥರನೂ ಮಾಡ್ಕೊಬೋದು. ತುಂಬ ಯಾರು ಜಾಸ್ತಿ ಬಂದಿರುತ್ತೋ ಅವ್ರದ್ದು ಗ್ರೀನಲ್ಲಿ ಬರುತ್ತೆ, ತುಂಬ ಕಡಿಮೆ ಬಂದವ್ರದ್ದು ರೆಡ್ಡಲ್ಲಿ ಆಗುತ್ತೆ. ಇದನ್ನು ತುಂಬ ಕಡೆ ಯೂಸ್ ಮಾಡ್ಕೊಬೋದು. ಇವಾಗ ಮಾರ್ಕ್ಸ್ ಅಂದ್ಕೊಳ್ಳಿ, ಇಲ್ಲಿ ಬನ್ನಿ, ಇವ್ರದ್ದು ಮಾರ್ಕ್ಸ್ ಇಟ್ಕೊಳ್ಳಿ. ಈ ಮಾರ್ಕ್ಸಲ್ಲಿ ಜಾಸ್ತಿ ಯಾರ್ದು ಬಂದಿದೆ, ಓಕೆನಾ. ಇಲ್ಲಿ ನೋಡಿ ತುಂಬ ಜಾಸ್ತಿ ಇರೋದೆಲ್ಲ ಗ್ರೀನಲ್ಲಿ ಬರುತ್ತೆ, ಆವ್ರೇಜ್ ಆಗಿರೋದೆಲ್ಲ ಲೈಟ್ ಎಲ್ಲೋ, ಲೈಟ್ ಗ್ರೀನ್. ನೀವು ಕಲರ್ ಸೆಲೆಕ್ಟ್ ಮಾಡ್ಕೊಬೋದು, ಯಾವ ಕಲರ್ಸ್ ಬೇಕೋ ಅನ್ನೋದು ಸೆಲೆಕ್ಟ್ ಮಾಡ್ಕೊಬೋದು. ಅದು ನಿಮಗೆ ಮ್ಯಾನೇಜ್ ರೂಲ್ಸಲ್ಲಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲೂ ಅದೇ ಥರ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡಿ ನೀವು ಯಾರು ಟಾಪ್ ಸ್ಕೋರರ್ ಅನ್ನೋದನ್ನೆಲ್ಲ ಕಂಡುಹಿಡ್ಕೊಬೋದು. ಓಕೆನಾ ಗೈಸ್, ನಿಮ್ಗೆ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ. ಕಾನ್ಫಿಡೆಂಟಾಗಿ ಹೇಳಿ, ನೀವು ಯಾವುದೇ ಇಂಟರ್ವ್ಯೂ ಹೋದಾಗ ಕೂಡ ನಿಮಗೆ ಎಕ್ಸೆಲ್ ಬರುತ್ತಾ ಅಂದರೆ ಹೌದು ಬರುತ್ತೆ ಅಂತೇಳಿ. ಮತ್ತು ಈಗ ಏನು ಹೇಳ್ಕೊಟ್ಟಿದ್ದೀನಿ ಅದು ನೆನ್ಪಿಟ್ಕೊಂಡು ಮಾಡಿ ತೋರಿಸಿ ಅವ್ರಿಗೆ, ಕನ್ಫರ್ಮ್ ಆಗಿ ನಿಮಗೆ ಜಾಬ್ ಸಿಗುತ್ತೆ. ಥ್ಯಾಂಕ್ ಯು ಗೈಸ್.